ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಳೆಗಾಲದ ಸ್ಪೆಷಲ್ ಮಿರ್ಚಿ ಬಜ್ಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟಿಗೆ ಅರಿಶಿಣ, ಉಪ್ಪು ಹಾಗೂ ಅಜ್ವೈನನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ಹೋಗೋಣ. ಒಮ್ಮೆ ನೀರನ್ನು ಆ್ಯಡ್ ಮಾಡಿದರೆ ಲಮ್ಸ್ಗಳಾಗುವ ಚಾನ್ಸಸ್ ಇರುತ್ತೆ ಹಾಗೂ ಬ್ಯಾಟರ್ ಲೂಸ್ ಆಗೋ ಚಾನ್ಸಸ್ನೂ ಇರುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸರಿಯಾಗಿ ಯಾವುದೇ ರೀತಿಯಾದ ಲಮ್ಸ್ಗಳು ಇರಬಾರ್ದು, ಇದರಲ್ಲಿ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟು ಜಾಸ್ತಿ ಲೂಸ್ ಆಗನೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ಈ ವಿಡಿಯೋಲಿ ತೋರಿಸ್ತಿರೋ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನನಗಂತೂ ಹೊರಗಡೆ ಮಳೆ ಬರ್ತಿರುವಾಗ ಮನೆಯಲ್ಲಿ ಈ ರೀತಿಯಾದ ಬಜ್ಜಿಯನ್ನು ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ. ನಿಮಗೂ ಹೀಗೇನಾ? ಹಾಗಾದರೆ ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟಿಂದು. ನಾನಿದಕ್ಕೆ ಬೇಕಿಂಗ್ ಸೋಡಾನ ಹಾಕೋದನ್ನು ಮರ್ತಿದ್ದೆ, ಹಾಗಾಗಿ ಈಗ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಇನ್ನೊಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು 5 ನಿಮಿಷದ ಮಟ್ಟಿಗೆ ರೆಸ್ಟಿಗೆ ಇಡೋಣ. ಹಾಗೆ ನಾನಿಲ್ಲಿ ದಪ್ಪಾಗಿರುವ ಮೆಣಸಿನ್ಕಾಯನ್ನು ತೊಗೊಳ್ತಾ ಇದ್ದೀನಿ. ಇವು ಖಾರ ಕಮ್ಮಿ ಇರುತ್ತವೆ. ಮೆಣಸಿನ್ಕಾಯನ್ನು ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಉಪ್ಪನ್ನು ಹಚ್ಕೋಬೇಕು. ಇಲ್ಲಿ ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡಿ ಉಪ್ಪನ್ನು ಹಚ್ತಾ ಇದ್ದೀನಿ. ನೀವು ಉಪ್ಪನ್ನು ಹಚ್ಚದೆ ಹಾಗೇನೂ ಮಾಡ್ಕೋಬೋದು, ಬಟ್ ಈ ರೀತಿಯಾಗಿ ಮಾಡಿದರೆ ಟೇಸ್ಟ್ ತುಂಬ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇದು ಈಗ ಚೆನ್ನಾಗಿ ಬಿಸಿಯಾಗಿದೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಇಟ್ಟು ಈ ಮೆಣಸಿನಕಾಯಿಯನ್ನು ಒಂದೊಂದಾಗಿ ಎಣ್ಣೆಗೆ ಬಿಡೋಣ. ಮೆಣಸಿನಕಾಯಿಯನ್ನು ಎಣ್ಣೆಗೆ ಬಿಡುವಾಗ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿರಬೇಕು. ಯಾಕೆಂದರೆ ಇವು ಮೆಣಸಿನ್ಕಾಯಿ ಒಳಗಿಂದ ಬೇಯಬೇಕಲ್ಲ, ಅದ್ರ ಸಲುವಾಗಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿವೆ ಬಜ್ಜಿ. ನಿಮಗೇನಾದರೂ ಮೆಣಸಿನ್ಕಾಯನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದ್ರೆ ನಾನಿಲ್ಲಿ ಒಂದು ಈಸಿ ಸ್ಟೆಪ್ಪನ್ನು ಹೇಳ್ತಾ ಇದ್ದೀನಿ. ಈ ರೀತಿಯಾಗೂ ನೀವು ಮಾಡ್ಕೋಬೋದು. ಇದೇ ಕಡಲೆ ಹಿಟ್ಟನ್ನು ಒಂದು ಗ್ಲಾಸ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಗ್ಲಾಸಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಮೆಣಸಿನ್ಕಾಯನ್ನು ಇದರಲ್ಲಿ ಡಿಪ್ ಮಾಡಿ ಹಾಕ್ಬೋದು. ಇದರಿಂದ ನಿಮ್ಮ ಕೈಗೆ ಹಿಟ್ಟು ಕೂಡ ಅಂಟ್ಕೊಳ್ಳೋದಿಲ್ಲ, ಆರಾಮಾಗಿ ಬಜ್ಜಿನೂ ಕೂಡ ಮಾಡ್ಕೋಬೋದು. ನೋಡಿ, ಇಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು ನೀವು. ನಾನು ಈ ಟ್ರಿಕ್ಕನ್ನೇ ಯೂಸ್ ಮಾಡಿಕೊಂಡು ಇನ್ನೂ 4 ಮೆಣಸಿನ್ಕಾಯನ್ನು ಡಿಪ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಇವುಗಳನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ವಿಡಿಯೋಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಬಜ್ಜಿ ಅಂತೂ ರೆಡಿ ಆಯಿತು. ಜೊತೆಗೆ 1 ಕಪ್ ಟೀ ಇಲ್ಲದೆ ಇದ್ದರೆ ಹೇಗೆ? ಹಾಗಾಗಿ ನಾನಿಲ್ಲಿ ಟೀನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಸಾಲೆ ಟೀಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿರ್ಚಿ ಬಜ್ಜಿ ಜೊತೆಗೆ ಈ ಮಸಾಲ ಟೀಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಥ್ಯಾಂಕ್ ಯು.